ಏನು ಮಳೆಯ ಮಧ್ಯೆ ಡಾಂಬರೀಕರಣ ಅಥವಾ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ ಆಗ್ತಿದೆ ಅನ್ನೋ ದೃಶ್ಯಗಳನ್ನು ನೀವು ಗಮನಿಸಿದ್ರಿ. ಇದೇ ಪ್ರಶ್ನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಾಗ, ಅವರು ಬೆಂಗಳೂರಿನ ಉಸ್ತುವಾರಿ ಆಗಿರೋದು ಅವ್ರನ್ನ ಮುಂದೆ ಇಟ್ಟಾಗ ಅವ್ರು ಸಮರ್ಥನೆ ಕೊಟ್ಟರು. ಮಳೆಯ ಮಧ್ಯೆ ರಸ್ತೆ ಡಾಂಬರೀಕರಣಕ್ಕೆ ಅವರು ಸಮರ್ಥನೆ ಮಾಡಿಕೊಂಡ್ರು. ಮಳೆಯಲ್ಲೇ ಡಾಂಬರೀಕರಣ ಮಾಡುವಂತ ಪದ್ಧತಿ ಇದೆ, ವೆಟ್ ಮಿಕ್ಸಿಂಗ್ ಪದ್ಧತಿ ಕೂಡ ಇರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅಂದ್ರೆ ಕೋಲ್ಡ್ ಮಿಕ್ಸ್ ಬಳಸಿದೀವಿ ಡಾಂಬರೀಕರಣಕ್ಕೆ ಅಥವಾ ಗುಂಡಿ ಮುಚ್ಚೋದಕ್ಕೆ, ವೆಟ್ ಮಿಕ್ಸಿಂಗ್ ಪದ್ಧತಿ ಇದೆ, ಹಾಟ್ ಮಿಕ್ಸ್ ಮಾತ್ರ ಅಲ್ಲ ಅಂತ ಅವ್ರು ಸಮರ್ಥನೆ ಕೊಟ್ಟರು. ವೆಟ್ ಮಿಕ್ಸಿಂಗು ಇದೆ, ಮಳೆಲೋ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಇದೆ. ವೆಟ್ ಮಿಕ್ಸಿಂಗು ಇದೆ, ಮಳೆಲೋ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಇದೆ. ಬೆಂಗಳೂರಿನ ಉಸ್ತುವಾರಿ ಆಗಿರೋದು ಅವ್ರನ್ನ ಮುಂದೆ ಇಟ್ಟಾಗ ಅವ್ರು ಸಮರ್ಥನೆ ಕೊಟ್ಟರು. ಮಳೆಯ ಮಧ್ಯೆ ರಸ್ತೆ ಡಾಂಬರೀಕರಣಕ್ಕೆ ಅವರು ಸಮರ್ಥನೆ ಮಾಡಿಕೊಂಡ್ರು. ಮಳೆಯಲ್ಲೇ ಡಾಂಬರೀಕರಣ ಮಾಡುವಂತ ಪದ್ಧತಿ ಇದೆ, ವೆಟ್ ಮಿಕ್ಸಿಂಗ್ ಪದ್ಧತಿ ಕೂಡ ಇರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅಂದ್ರೆ ಕೋಲ್ಡ್ ಮಿಕ್ಸ್ ಬಳಸಿದೀವಿ ಡಾಂಬರೀಕರಣಕ್ಕೆ ಅಥವಾ ಗುಂಡಿ ಮುಚ್ಚೋದಕ್ಕೆ, ವೆಟ್ ಮಿಕ್ಸಿಂಗ್ ಪದ್ಧತಿ ಇದೆ, ಹಾಟ್ ಮಿಕ್ಸ್ ಮಾತ್ರ ಅಲ್ಲ ಅಂತ ಅವ್ರು ಸಮರ್ಥನೆ ಕೊಟ್ಟರು. ವೆಟ್ ಮಿಕ್ಸಿಂಗು ಇದೆ, ಮಳೆಲೋ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಇದೆ. ವೆಟ್ ಮಿಕ್ಸಿಂಗು ಇದೆ, ಮಳೆಲೋ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಇದೆ. ಬೆಂಗಳೂರಿನ ಉಸ್ತುವಾರಿ ಆಗಿರೋದು ಅವ್ರನ್ನ ಮುಂದೆ ಇಟ್ಟಾಗ ಅವ್ರು ಸಮರ್ಥನೆ ಕೊಟ್ಟರು. ಮಳೆಯ ಮಧ್ಯೆ ರಸ್ತೆ ಡಾಂಬರೀಕರಣಕ್ಕೆ ಅವರು ಸಮರ್ಥನೆ ಮಾಡಿಕೊಂಡ್ರು. ಮಳೆಯಲ್ಲೇ ಡಾಂಬರೀಕರಣ ಮಾಡುವಂತ ಪದ್ಧತಿ ಇದೆ, ವೆಟ್ ಮಿಕ್ಸಿಂಗ್ ಪದ್ಧತಿ ಕೂಡ ಇರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅಂದ್ರೆ ಕೋಲ್ಡ್ ಮಿಕ್ಸ್ ಬಳಸಿದೀವಿ ಡಾಂಬರೀಕರಣಕ್ಕೆ ಅಥವಾ ಗುಂಡಿ ಮುಚ್ಚೋದಕ್ಕೆ, ವೆಟ್ ಮಿಕ್ಸಿಂಗ್ ಪದ್ಧತಿ ಇದೆ, ಹಾಟ್ ಮಿಕ್ಸ್ ಮಾತ್ರ ಅಲ್ಲ ಅಂತ ಅವ್ರು ಸಮರ್ಥನೆ ಕೊಟ್ಟರು. ವೆಟ್ ಮಿಕ್ಸಿಂಗು ಇದೆ, ಮಳೆಲೋ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಇದೆ. ವೆಟ್ ಮಿಕ್ಸಿಂಗು ಇದೆ, ಮಳೆಲೋ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.